ಮೆಂತ್ಯ ಸೊಪ್ಪಲ್ಲಿ ಸೊಪ್ಪು ಸಾರು, ಒಂದು 4 ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದೆರಡು ಟೊಮೆಟೊ, 1/2 ಗ್ಲಾಸ್ ಬೇಳೆ ಹಾಕ್ಕೊಂಡು ಒಂದು 10 ಒಣಗಿರೋ ಮೆಣ್ಸಿಕಾಯಿ ಹಾಕ್ಕೊಬೋದು, ಇಲ್ಲ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಬೋದು. ನಾವು ಒಣಗಿದ ಮೆಣ್ಸಿಕಾಯಿ ಹಾಕ್ಕೊತೀನಿ. ಒಂಚೂರು ನೀರಿಟ್ಟು 3 ವಿಸಿಲ್ ಬರೋವರೆಗೂ ಕಾಯಿಸಿ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ರೆಸಿಪಿನ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಫುಲ್ ವಿಡಿಯೋ ನೋಡಿ. 3 ವಿಸಿಲ್ ಕೂಗಿಸ್ಕೊಂಡ್ಮೇಲೆ ಈ ಥರ ಆಗಿರುತ್ತೆ. ಆ ನೀರನ್ನ ಸಪ್ರೇಟ್ ತಪ್ಪಲೆಗೆ ತೊಗೊಬೇಕು. ಇದಾದಮೇಲೆ ಒಂಚೂರು ಉಪ್ಪು, ಹುಣ್ಸೆಹಣ್ಣು ಹಾಕಿ ರುಜ್ಜಬೇಕು, ಇಲ್ಲ ಪಾಂಬೇಕು ಅಂತಾರಲ್ಲ ಆ ಥರ ಮಾಡಿ ಅದೇ ನೀರನ್ನ ತಿರ್ಗಾ ರುಜ್ಜಿದಾದ್ಮೇಲೆ ಆ ನೀರನ್ನ ಹಾಕ್ಕೊಬೇಕು. ಇದಕ್ಕೆ ಹಾಕ್ಕೊಂಡ್ಮೇಲೆ ಒಗ್ಗರಣೆ ಇಟ್ಕೊಬೇಕು. 1-2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಈರುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಒಂಚೂರು ಸಾರು ಹಾಕಿ ಒಗ್ಗರಣೆ ಮುಗಿಯುತ್ತೆ. ಒಂದು 10 ನಿಮಿಷ ಕಾಯಾಗಿ ಬಿಡಿ ಸಾರನ್ನ. ಆಮೇಲೆ ಒಂಚೂರು ಅರಿಶಿನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕಾಯೋವಾಗೆ ಅರಿಶಿನ ಹಾಕ್ಕೊಳ್ಳಿ. ಒಂದು 10 ನಿಮಿಷಕ್ಕಾದಮೇಲೆ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ.